ಹಲೋ ವಿವರ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಮೆಂತ್ಯ ಸೊಪ್ಪಿನ ಬೇಳೆ ಪಲ್ಯನ ಮಾಡೋದು ಹೆಂಗಂತ ತೋರಿಸ್ಕೊಡ್ತೀನಿ. ಅದಕ್ಕೆ ಏನೇನು ಬೇಕಪ್ಪ ಅಂತಂದ್ರೆ 2 ಟೊಮೆಟೊ ಹೆಚ್ಕೊಂಡಿರ್ಬೇಕು, ಕೊತ್ತಂಬರಿ, ಒಂದು ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿರ್ಬೇಕು, ಕರಿಬೇವು, ಒಂದು 3-4 ಹಸಿಮೆಣಸಿನ್ಕಾಯಿನ ಹೆಚ್ಚಿಟ್ಟಿರ್ಬೇಕು. ಮೇನ್ ಇಂಪಾರ್ಟೆಂಟ್, ಮೆಂತ್ಯನ ಬಿಡಿಸಿಟ್ಕೊಂಡಿರ್ಬೇಕು, ಬೇಳೆನ ಕುದಿಸಿರ್ಬೇಕು. ಈಗ ಒಂದು ಬಾಳ್ಗಿ ತಗೊಂಡು ಅದಕ್ಕೆ ಒಂದಿಷ್ಟು ಎಣ್ಣೆನ ಹಾಕ್ಕೋಬೇಕು. ಜೀರಿಗೆ, ಸಾಸಿವೆ ಹಾಕಬೇಕು. ಅವು ಚಟ್ಪಟ್ ಅಂದ ಮೇಲೆ ಜಜ್ಜಿಟ್ಕೊಂಡಿರುವಂತಹ ಬೆಳ್ಳುಳ್ಳಿನ ಹಾಕಬೇಕು. ಆಮೇಲೆ ಹೆಚ್ಚಿಟ್ಕೊಂಡಿರುವಂಥ ಟೊಮೆಟೊ ಮತ್ತು ಹಸಿಮೆಣಸಿನ್ಕಾಯಿನ ಹಾಕಿ ಹುರ್ಕೊಳ್ಬೇಕು. ಟೊಮೆಟೊ 1-2 ನಿಮಿಷ ಬಿಟ್ಟರೆ ಮೆತ್ತಗೆ ಆಗ್ತವೆ. ಆ ಟೈಮಿಗೆ ಕರಿಬೇವಿನ ಆ್ಯಡ್ ಮಾಡ್ಕೋಬೇಕು. ನೆಕ್ಸ್ಟ್ 1 ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿನ ಹಾಕಬೇಕು. ಈಗ ಹಾಕಿದ್ರೆ ಅರಿಶಿನ ಪುಡಿ ಟೇಸ್ಟ್ ಬರಲ್ಲ, ಅಂದರೆ ಎಣ್ಣೆ ಜೊತೆ ಹೊಂದ್ಕೊಂಡ್ಬಿಡುತ್ತೆ. ಆಮೇಲೆ ಮೇಲೆ ಹಾಕಿದ್ರೆ ಒಂಥರ ಅರಿಶಿನ ಪುಡಿ ಟೇಸ್ಟ್ ಮತ್ತು ಸ್ಮೆಲ್ ಬೇರೆನೇ ಬರುತ್ತೆ. ಅದಕ್ಕಾಗಿ ಆಮೇಲೆ ಬಿಡಿಸಿಟ್ಕೊಂಡಿರುವಂಥ ಮೆಂತ್ಯ ಸೊಪ್ಪನ್ನು ಇದ್ರೊಳಗೆ ಹಾಕಿ ಮಿಕ್ಸ್ ಮಾಡಬೇಕು. 1-2-3 ನಿಮಿಷ ಲೋ ಫ್ಲೇಮ್ ಒಳಗೆ ಇಟ್ಟು ಮಾಡಿದ್ರೆ ಇದೆಲ್ಲ ಫುಲ್ ನೋಡಿರಿ ಎಷ್ಟುಕೊಂಡು ಹಾಕಿದ್ದೆ ನಾನು ಕರಗಿ ಈಟ ಆಗಿಬಿಡುತ್ತೆ. ಆಮೇಲೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೋಬೇಕು. ಈಗ ನೋಡಿರಿ ಮೇನ್ ಇಂಗ್ರೀಡಿಯೆಂಟ್ ಏನಂದ್ರೆ ಕುದಿಸಿಟ್ಕೊಂಡಿರೋಂಥ ಬೇಳೆ. ಈ ಬೇಳೆನ ಇದ್ರೊಳಗೆ ಹಾಕಿ ಒಂದು 3-4 ನಿಮಿಷ ಕುದಿಸಿದ್ರೆ ಮಸ್ತ್ ಕಲರು ಬರುತ್ತೆ, ಟೇಸ್ಟು ಬರುತ್ತೆ. ಈಗ ಕಟ್ ಮಾಡಿದಂಥ ಕೊತ್ತಂಬರಿನ ಇದ್ರ ಮೇಲೆ ಹಾಕಬೇಕು. ಇದನ್ನು ಒಂದು 2-3 ನಿಮಿಷ ಬಿಟ್ಟರೆ ಆಗಲೇ ಹೇಳ್ದಂಗೆ ಕಲರು ಬರುತ್ತೆ ಮತ್ತು ಟೇಸ್ಟು ಬರುತ್ತೆ. ಇದು ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗ್ತೈತಿ. ಇದೇ ರೀತಿ ಹೆಚ್ಚಿನ ರೆಸಿಪಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.